ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ನೇಲಲ್ಲಿ ನೀವು ನೋಡಿರ್ತೀರ ಎಂತಕ್ಕೆ ಮನೆ ಕ್ಲೀನ್ ಮಾಡ್ತಾ ಇರೋದು, ಯಾಕೆ, ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೊಸ್ದಾಗಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಒಂದು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ. ಹಾಗಾಗಿ ನನ್ನ ವೀಡಿಯೋಸ್ ನೀವು ಫಸ್ಟ್ ನೋಡ್ಬೋದು. ಟಿ ವಿ ಸ್ಟ್ಯಾಂಡ್ ಅಂತೂ ತುಂಬಾ ಗಲೀಜಾಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ವಿ. ನಮ್ಮ ಧನ್ವಿತಾ ಅಂತೂ ನಾನು ಮಾಡ್ತೀನಿ ಅಂತ ಸಖತ್ ಹಿಂಸೆ ಕೊಡ್ತಿದ್ದ. ನಿಜವಾಗ್ಲೂ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಕ್ಲೀನ್ ಮಾಡೋದಂತ ಅಂದರೆ ಸಖತ್ ಕಷ್ಟ. ಅದರಲ್ಲೂ ನಮ್ಮ ಧನ್ವಿತಾ ಅಂತೂ ಹೆವಿ ತೀಟೆ ಮಾಡ್ತಾನೆ. ಓಲ್ಡ್ ಬುಕ್ಸು ಮತ್ತು ಡೈರಿ ಇಡದೇ ಇರೋ ಥಿಂಗ್ಸ್ ಎಲ್ಲ ತುಂಬಾ ಇತ್ತು. ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಒಂದು ಆರ್ಡರ್ ಇಟ್ಟಿರಲಿಲ್ಲ, ಹೆಂಗಂದರೆ ಹಂಗೆ ಇಟ್ಬಿಟ್ಟಿದ್ವಿ. ಈಗ ಅದೆಲ್ಲ ಅಮ್ಮ ಅರೇಂಜ್ ಮಾಡಿಕೊಡ್ತೀನಿ, ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊ ಅಂತ ಅಂತಿದ್ರು. ಅಷ್ಟೊತ್ತಿಗೆ ನಾನು ಅಲ್ಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ನಾವು ಮುಂಚೆ ಇದ್ದಿದ್ದ ಮನೆಯಲ್ಲಿ ಟೇಬಲ್ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗ್ತಿತ್ತು. ಬಿಕಾಸ್ ಅಲ್ಲಿ ರೋಡ್ ಸೈಡ್ ಮನೆ ಇರೋದ್ರಿಂದ ಹೆವಿ ಡಸ್ಟ್ ಬರ್ತಿತ್ತು. ಇಲ್ಲೂ ಆ್ಯಕ್ಚುಲಿ ಬರಲ್ಲ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಇದು ರೋಡ್ ಸೈಡ್ ಮನೆ ಇಲ್ಲ, ಹಾಗಾಗಿ ಅಷ್ಟು ಏನು ಗಲೀಜಾಗಲ್ಲ. ಬಟ್ ವೀಕ್ಲಿ 2 ಟೈಮ್ಸ್ ಆದರೂ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತೆ, ಅಷ್ಟು ಹೆವಿ ಧೂಳು ಬರುತ್ತೆ. ಹಾಗಾಗಿ ಎಲ್ಲ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊಳ್ತಾ ಇದ್ದೆ. ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಇದು ವಾಪಸ್ ಇಲ್ಲಿ ಏನೇನು ಥಿಂಗ್ಸ್ ಇತ್ತು ಅದನ್ನೆಲ್ಲ ಹಾಗೆ ರೀಅರೇಂಜ್ ಮಾಡ್ಕೊಳ್ತಿದ್ದೆ. ಎಲ್ಲ ಒರೆಸ್ಬಿಟ್ಟು ನಾನು ಇದನ್ನೇನು ಇಡ್ತಿದ್ದೀನಿ ಅದೆಲ್ಲ ಆ್ಯಕ್ಚುಲಿ ಸಿಲ್ವರ್ ಥರ, ಆದರೆ ಸಿಲ್ವರ್ ಅಲ್ಲ, ಇದು ನಮ್ಮ ಡ್ಯಾಡಿ ತಂದಿದ್ದು. ಟೇಬಲ್ ಮೇಲೆ ಹಾಗೆ ಇಡಬಾರ್ದಲ್ವ ಅಂದ್ಬಿಟ್ಟು ನಾವು ಲಾಸ್ಟ್ ಇಯರ್ ನಾವು ಹಳೆ ಮನೇಲಿ ಇದ್ದಾಗಲೇ ನಾವು ತೊಗೊಂಬಂದಿದ್ವಿ, ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು. ಹಾಗೆ ಅಮ್ಮ ಅದೆಲ್ಲ ಒರೆಸಿಟ್ಟಿದ್ರು, ಅದನ್ನೆಲ್ಲ ಒಂದೊಂದಾಗಿ ಕೊಡ್ತಿದ್ರು. ಅದೆಲ್ಲೆಲ್ಲಿ ಇಡಬೇಕು ಅಲ್ಲಲ್ಲೇ ಪ್ಲೇಸ್ ಮಾಡ್ತಿದ್ದೆ. ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಮುಂದೆನೇ ಇಡ್ತಿದ್ದೆ. ನಮ್ಮ ಮಮ್ಮಿ ಅಲ್ಲಿ ಇಡಬೇಡ ಇಲ್ಲಿ ಇಡಬೇಡ ಅಂತ ತುಂಬ ಟಾರ್ಚರ್ ಕೊಡ್ತಾಯಿದ್ರು. ನೆಕ್ಸ್ಟ್ ಡೇ ಬಂದು ಸಲೂನ್ಗೆ ಹೋಗಬೇಕಾಗಿತ್ತು, ಸ್ವಲ್ಪ ಮೇಕ್ ಓವರ್ ಆಗೋಣ ಅಂತ. ಈ ಸಲೂನ್ ಇರೋ ಪ್ಲೇಸ್ ಬಂದು ರಾಜರಾಜೇಶ್ವರಿ ನಗರ್, ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿರುವಂತಹ ಶಿ ಆ್ಯಂಡ್ ಮೀ ಯೂನಿಸೆಕ್ಸ್ ಸಲೂನಿಗೆ ಹೋಗ್ತಾ ಇದ್ದೀನಿ. ಸಲೂನ್ ಅಂತೂ ತುಂಬಾ ಚೆನ್ನಾಗಿತ್ತು, ಹೈಜೀನ್ ಆಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿರೋ ಸ್ಟಾಫ್ ಕೂಡ ನಮ್ಮ ಕನ್ನಡದವರು, ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲಿ ಸ್ಪೆಂಡ್ ಮಾಡಿದಂತಹ ಟೈಮ್ ನನಗೆ ನಿಜವಾಗ್ಲೂ ಮನೇಲಿರೋ ಥರನೇ ಫೀಲ್ ಆಯಿತು. ಆ್ಯಂಡ್ ಅಲ್ಲಿರೋ ಸ್ಟಾಫ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕ್ಲೈಂಟ್ಸ್ನೆಲ್ಲ ಅಟೆಂಡ್ ಮಾಡೋರು, ನನಗಂತೂ ತುಂಬಾ ಖುಷಿ ಆಯಿತು. ಸೊ ಫಸ್ಟು ವ್ಯಾಕ್ಸಿಂಗಿಂದ ಸ್ಟಾರ್ಟ್ ಮಾಡಿದ್ರು, ನನಗೆ ಲೆಗ್ ವ್ಯಾಕ್ಸಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ.
ಲೆಗ್ ವ್ಯಾಕ್ಸಿಂಗ್ನ ಮಾಡುವಾಗ ನಾನು ಹಂಗೆ ಒಂದಷ್ಟು ನಿಜವಾಗ್ಲೂ ನನ್ನ ಜೊತೆಲಿ ಯಾರೂ ಇರಲಿಲ್ಲ ಆ್ಯಂಡ್ ಒಬ್ಬಳೇ ಬೇರೆ ಇದ್ನಲ್ಲ, ಹಾಗಾಗಿ ನಾನೇ ವೀಡಿಯೋ ಮಾಡ್ಕೊತಿದ್ದೆ, ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೆ. ಅಲ್ಲಿರೋ ಸ್ಟಾಫ್ ಕೂಡ ಚೆನ್ನಾಗಿ ನನಗೆ ಟ್ರೀಟ್ ಮಾಡಿದ್ರು, ಫ್ರೆಂಡ್ಲಿ ಆಗಿ, ಏನೋ ತುಂಬ ಪರಿಚಯ ಇರೋರ ಥರ ನನಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಲೆಗ್ ವ್ಯಾಕ್ಸಿಂಗ್ ಆದಮೇಲೆ ಇವಾಗ ಹ್ಯಾಂಡ್ ವ್ಯಾಕ್ಸ್ ಮಾಡ್ತಿದ್ದಾರೆ. ನಮಗೆ ಆದಂಥ ಒಂದು ಪ್ರೈವೇಟ್ ರೂಮ್ ಕೂಡ ಇರುತ್ತೆ. ನೀವು ನೋಡ್ತಿರ್ಬೋದು ಲೆಗ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಆ್ಯಂಡ್ ಅವ್ರದ್ದೇ ಆದಂಥ ಒಂದು ಡ್ರೆಸ್ ಕೋಡ್ ಇರುತ್ತೆ. ಸೊ ವ್ಯಾಕ್ಸಿಂಗ್ ಎಲ್ಲ ಮುಗಿದ್ಮೇಲೆ ಮೆನಿಕ್ಯೂರ್ನ ಸ್ಟಾರ್ಟ್ ಮಾಡಿದ್ದಾರೆ. ಮೆನಿಕ್ಯೂರ್ನ ಮುಗಿಸ್ಕೊಂಡು ನನಗೆ ಆಮೇಲೆ ಫೇಸ್ ಪ್ಯಾಕ್ ಹಾಕಿದ್ರು. ಫೇಸ್ ಪ್ಯಾಕ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಮಸಾಜ್ ಮಾಡಿದ್ರು. ನನಗಂತೂ ಸಖತ್ ನಿದ್ದೆ ಬಂದುಬಿಟ್ಟಿತ್ತು. ಅವ್ರು ಏನಾದರೂ ಮಾಡಿಕೊಳ್ಳಿ ನನಗೆ ಒಳ್ಳೆ ನಿದ್ದೆ ಬರ್ತಾಯಿತ್ತು ಅಂತ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಆ್ಯಕ್ಚುಲಿ ಇವೆಲ್ಲ ಫಸ್ಟ್ ಟೈಮಲ್ಲೂ ಮಾಡಿಸ್ಕೊಳ್ತಾ ಇರೋದು. ಯೂಶ್ವಲಿ ಪಾರ್ಲರಿಗೆ ಹೋದರೆ ನಾನು ಐಬ್ರೋ ಒಂದು ಮಾಡಿಸ್ತೀನಿ ಬಿಟ್ಟರೆ ಬೇರೆ ಇನ್ನೇನು ಮಾಡಿಸಲ್ಲ. ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದ್ರಿಂದ ತುಂಬ ಹೊಸ್ತು ಅನ್ನಿಸ್ತಿತ್ತು. ಹಾಗೆ ಪೆಡಿಕ್ಯೂರ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನಂತೂ 2 ಕಾಲು ಸುಮ್ಮನೆ ಕೊಟ್ಬಿಟ್ಟು ಆರಾಮಾಗಿ ಕುಂತಿದ್ದೆ. ಅವ್ರು ಏನೇನೋ ಪೇಂಟ್ ಬಳ್ದಂಗೆ ಏನೇನೋ ಬಳಿತಾಯಿದ್ರು. ನನಗೆ ಏನೇನಂತ ನಿಜವಾಗ್ಲೂ ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದೆ. ಸೊ ಎಸ್, ನನ್ನ ಒಂದು ಪ್ಯಾಕೇಜ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಸರ್ವಿಸ್ ನನಗೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾರೆಲ್ಲ ಸಲೂನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಸಲೂನ್ನ ವಿಸಿಟ್ ಮಾಡ್ಬೋದು ಅಂತ ಹೇಳ್ಬೋದು. ನನಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಇಲ್ಲಿನ ಸರ್ವಿಸ್ ಕೂಡ ಇಷ್ಟ ಆಯಿತು, ಸ್ಟಾಫ್ ಕೂಡ ಇಷ್ಟ ಆದರು. ಸೊ ನೆಕ್ಸ್ಟ್ ಡೇ ನಾನು ಮೆಹಂದಿ ಹಾಕಿಸ್ಕೊಳ್ಬೇಕಾಗಿತ್ತು. ನಮ್ಮ ಮಮ್ಮಿ ಫ್ರೆಂಡು ಮೆಹಂದಿ ಹಾಕ್ತೀನಿ ಅಂತ ಹೇಳಿದರು. ಸೊ ಅವ್ರ ಹತ್ರನೇ ನಾನು ಸಿಂಪಲ್ಲಾಗಿ ಮೆಹಂದಿಯನ್ನು ಹಾಕಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಏನು ಬೇಡ ಅಂದ್ಬಿಟ್ಟು ಸ್ವಲ್ಪ ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಫಿನಿಶಿಂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟೇ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೊಸ್ದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್.